ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಅವಳು ನನ್ನ ಹತ್ರ ಹೇಳಲೇ ಇಲ್ಲ. ಒಡವೆ ತಗೊಂಬ ಅಂತ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅವನು ಒಡವೆ ದುಡ್ಡು ತರೋ ತನಕ ನನಗೆ ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಬಾಟ್ಲ್ ನೀರು ಕೊಟ್ಟಿಲ್ಲ ಕುಡಿಯೋಕ್ಕೆ, ಒಂದು ಊಟ ಕೊಟ್ಟಿಲ್ಲ, ಅಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟ. ಇನ್ಸ್ಟಾಗ್ರಾಮಲ್ಲಿ ಅವ್ನಿಗೆ ಏನು ಗೊತ್ತಾ ಸರ್, ಅವನು ಹುಡುಗನ ಅಲ್ಲ ಅಂತಾನೆ ಅವಳಿಗೆ ಡೌಟು. ಮದುವೆ ಆದ್ಮೇಲೆ ಮಾರನೇ ದಿವಸದಿಂದ ಟಾರ್ಚರ್. ಅವ್ನು ಗಂಡಸು ಅಂತ ತೋರ್ಸ್ಕೊಬೇಕಲ್ಲ. IVF ಅಲ್ಲಿ ಮಗು ಮಾಡ್ತೀನಿ ನಾನು. IVF ಅಲ್ಲಿ ಮಗು ಮಾಡಿ ನಾನು ಗಂಡಸು ಅಂತ ತೋರಿಸ್ತೀನಿ ಎಲ್ಲಾರ್ಗು. ಇಲ್ಲ ನಾನು ಬರಲ್ಲ, ಜೊತೆಲಿ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಸೂರಜ್ ನೀನ್ ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ. 2 ತಿಂಗಳ ಹಿಂದೆ ಮದುವೆಯಾಗಿದ್ದಂತಹ ನವ ವಿವಾಹಿತೆ 26 ವಯಸ್ಸಿನ ಗಾನವಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಸದ್ಯ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ನಾನೀಗ ಚನ್ನಸಂದ್ರದ ಕೊಲಂಬಿಯಾ ಆಸ್ಪತ್ರೆಯಲ್ಲಿದ್ದೀನಿ. ಈಗ ಒಂದು ಆಸ್ಪತ್ರೆಯಲ್ಲಿ ಗಾನವಿ ಮೃತದೇಹ ಇರುವಂಥದ್ದು. ನನ್ನೊಂದಿಗೆ ಸದ್ಯ ಗಾನವಿಯವರ ತಾಯಿ ಇದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಅಮ್ಮ, 2 ತಿಂಗಳ ಹಿಂದೆ ಮದುವೆ ಆಗಿತ್ತು, ಏನಾದ್ರು ಗಲಾಟೆಗಳಾಗಿತ್ತಾ, ಜಗಳಗಳಾಗಿತ್ತಾ, ಏನು ಅನ್ನುವಂಥದ್ದು? ಏನು ಇಲ್ಲ ಸರ್, ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಅವಳು ನನ್ನ ಹತ್ರ ಹೇಳಲೇ ಇಲ್ಲ. ಯಾರಿಗೂ ಹೇಳಲಿಲ್ಲ, ಏನು ವರದಕ್ಷಿಣೆ ಕಾಸು ತಗೊಂಬ, ದುಡ್ಡು ತಗೊಂಬ, ಒಡವೆ ತಗೊಂಬ ಅಂತ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನಮ್ಮ ಮಗು ಮಾನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವಳು ಯಾರ ಹತ್ರ ಹೇಳಿಲ್ಲ ಸರ್. ಶ್ರೀಲಂಕಾಕ್ಕೆ ಹೋಗೋ ದಿವಸ ನನ್ನ ಹತ್ರ ಹೇಳಿದ್ಲು, ಮಮ್ಮಿ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಬುಕ್ ಮಾಡಿದ್ದಾರೆ, ಆಮೇಲೆ ನೀವೇನಾದರೂ ಡಿಸಿಷನ್ ಮಾಡಿರಿ ಅಂದ್ಲು ಸರ್. ಅವನು ಒಡವೆ ದುಡ್ಡು ತರೋ ತನಕ ನನಗೆ ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವ್ರ ಅಮ್ಮ ಕ್ರಿಮಿನಲ್ ಸರ್. ಅವರಮ್ಮ ಎಲ್ಲ ಹೇಳ್ಕೊಟ್ಟು ಅವನಿಗೆ ಹತ್ರನೂ ಬಿಟ್ಟಿರಿ, ನನ್ನ ಕೈ ಮುಟ್ಟಿಲ್ಲ ಅಂತ ಇದ್ಲು. ನನ್ನ ಮಗಳು ತುಂಬ ನನ್ನ ಕಣ್ಣಲ್ಲಿ ನೀರಿಲ್ಲ ಮಮ್ಮಿ. 2 ತಿಂಗಳು ನಾನು ಅನುಭವಿಸ್ಬಿಟ್ಟಿದ್ದೀನಿ ಅಷ್ಟು. ಅಂದರೆ ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಸರ್, ಏರ್ಪೋರ್ಟಲ್ಲಿ ಅರೇಂಜ್ ಮ್ಯಾರೇಜು. ಆಮೇಲೆ ಶ್ರೀಲಂಕಾಗೆ ಏರ್ಪೋರ್ಟಲ್ಲಿ 6 ಗಂಟೆಗೆ ಇರೋ ಫ್ಲೈಟ್ಗೆ 10 ಗಂಟೆಗೆ ತಂದು ಕೂಡಿಸ್ಬಿಟ್ಟು ಇನ್ನೂ ಇವತ್ತು ನಿನ್ನೆ ಬರಬೇಕಾಗಿತ್ತು ಸರ್. 1 ವಾರ ಮುಂಚೆ ಒಂದು ಬಾಟ್ಲ್ ನೀರು ಕೊಟ್ಟಿಲ್ಲ ಕುಡಿಯೋಕ್ಕೆ, ಒಂದು ಊಟ ಕೊಟ್ಟಿಲ್ಲ, ಅಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟ ಅಂತೆಲ್ಲ. ನನ್ನ ಮಗಳು ನಾನು ಹೇಳ್ಕೊಳಕ್ಕೆ ಇಷ್ಟಿದೆ ಸರ್. 2 ತಿಂಗಳಲ್ಲಿ 20 ವರ್ಷ ಕಷ್ಟ ಅನುಭವಿಸ್ಬಿಟ್ಟಿದ್ದಾಳೆ ನನ್ನ ಮಗಳು. ಹೇಳಿ ತುಂಬ ಒಳ್ಳೆ ಹುಡುಗಿ ಸರ್, ಯಾರನ್ನಾದರೂ ಹೇಳಿ ಅವಳು ಮರ್ಯಾದೆ ಹೋಗುತ್ತೆ. ನಮ್ಮ ಹತ್ರ ಹೇಳಲೇ ಇಲ್ಲ. ಏನು ಹೆಸರು ಹುಡುಗಂದು, ಏನು ಹೆಸರು, ಅಳಿಯಂದು ಏನು ಹೆಸರು? ಸೂರಜ್. ಸೂರಜನ್ನು ನೀವು ತೋರಿಸಿದಾಗ ಒಪ್ಕೊಂಡಿದ್ರಾ ಅವರು? ಓಕೆ ಮದುವೆ ಆಗ್ತೀನಿ ಏನು ಇಷ್ಟ ಇತ್ತು. ನೀವೆಲ್ಲ ದೊಡ್ಡವ್ರು ಹೆಂಗೆ ಹೇಳಿದ್ರೆ ಹೆಂಗೆ ಅಂತ ಅವಳು ಬೇರೆ ಹೇಳ್ತಾ ಇರಲಿಲ್ಲ, ನಾವೇನು ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ಲು. ಮೊಬೈಲ್ ನಿಮಗೆ ಗೊತ್ತಿರುತ್ತೆ ಅಲ್ಲ ಮಮ್ಮಿ, ನೀವು ಚೆನ್ನಾಗೇ ಮಾಡ್ತೀರ, ನಾನು ನೆಮ್ಮದಿಯಾಗಿರ್ತೀನಿ ಅಂತ ಮದುವೆ ಆದ್ಲು ಸರ್. ಅಂಥ ಒಳ್ಳೆ ಹುಡುಗಿ ಸಿಗಲ್ಲ ಸರ್ ಇನ್ನು, ನನ್ನ ಮಗಳಂತ ಒಳ್ಳೆ ಹುಡುಗಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಅವ್ನಿಗೇನು ಗೊತ್ತಾ ಸರ್, ಅವನು ಹುಡುಗನ ಅಲ್ಲ ಅಂತಾನೆ ಅವಳಿಗೆ ಡೌಟು. ಅವನಿಗೆ ಒಳ್ಳೊಳ್ಳೆ ಡ್ರೆಸ್, ನನ್ನ ಮಗಳಂತ ಡ್ರೆಸ್ಸೇ ಹಾಕಿಲ್ಲ. ಅವನು ಪೋಸ್ಟರ್ ಹಾಕಬೇಕು, ಫೋಟೋ ಇಡ್ಸ್ಕೊಳೋಕೆ ಮಾತ್ರ ಹಿಂಗೆ ಕೈ ಹಿಡ್ಕೊಂಡು ತಪ್ಕೊಳೋದು, ಆಮೇಲೆ ದೂರ ತಳ್ಳೋದು. ಈ ಥರ ಕ್ರಿಮಿನಲ್ ಮೈಂಡೆಡ್ ಸರ್ ಅವ್ರದ್ದು. ನಿಮಗೆ ಈಗ ಆತ್ಮಹತ್ಯೆ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಯಾವಾಗ ಸಂಪರ್ಕ ಮಾಡಿದ್ರು, ಯಾವಾಗ ಫೋನಲ್ಲಿ ಮಾತಾಡಿದ್ರು, ಯಾವಾಗ ನಿಮ್ಗೆ ನೇರವಾಗಿ ಭೇಟಿ ಮಾಡಿದ್ರು? ಬಂದಿದ್ದೆ ಸರ್, ನಮ್ಮನೇಲೆ ಮಾಡ್ಕೊಂಡಿದ್ದವಳು. ಶ್ರೀಲಂಕಾದಲ್ಲಿ ಅವಳು ರಾತ್ರಿ ಬಂದಮೇಲೆ ನಾನು ಇವಾಗೆ ಬಂದು ಕರ್ಕೊಂಬರೋದಮ್ಮ ಅಂದೆ. ಬೇಡ ಬೆಳಗ್ಗೆ ಬನ್ನಿರಿ ಅಂದ್ಲು. ಆಮೇಲೆ ಬೆಳಗ್ಗೆ ಹೋದರೆ ಸರ್ ಮನೆಯಲ್ಲಿ ನಡೆದಿರೋದೆಲ್ಲ ಇದೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿಂದ ಏರ್ಪೋರ್ಟಿಂದ ಮನೆಗೆ ಕರ್ಕೊಂಡು ಹೋದ್ರು ಅಂತ. ಅವ್ರ ಮನೆ ಮುಂದೆ ಕ್ಯಾಮ್ರಾ ಇದೆ ಎಲ್ಲ ನೋಡಿ. ಬೇಕಂದರೆ ನಮ್ಮ ಕಾರ್ ಹೋಗಿದ್ದು, ನಾವು ಕರ್ಕೊಂಬಂದಿದ್ದು. ಅವಳು ಬರಲ್ಲ ಅಂತ ಕಾಲು ಹಿಡ್ಕೊತೀನಿ, ಸೂರಜ್ ನಮ್ಮ ಮನೆಗೆ ಹೋದರೆ ನಾನು ಸತ್ತೋಗ್ತೀನಿ, ನೀನು ನನ್ನ ಕಳಿಸ್ಬೇಡ ಅಂತ ಹಿಡ್ಕೊಂಡ್ರೆ ಹಿಂಗೆ ಕಾಲಲ್ಲಿ ಅಂದ್ಬಿಟ್ಟು ಹೋಗ್ತಾ ಇರು ಮನೆಯಿಂದ ಹೋಗು. ಅಷ್ಟೇ ಕರ್ಕೊಂಡು ಹೋಗ್ಬಿಡ್ರಿ. ಏನು ಎಜುಕೇಶನ್ ಮಾಡಿದ್ರು ಮಗಳು? BCom 96 98 ಅವಳು. BCom ಮಾಡಿ CA ಮಾಡಬೇಕು ಅಂತ ಇದ್ಲು. ನಾನೇ ಬೇಗ ದುಡುಕಿ ಮದುವೆ ಮಾಡಿಬಿಟ್ಟೆ. ಅಂದರೆ ವರದಕ್ಷಿಣೆ ಕಿರುಕುಳದಿಂದನೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ದೀರಾ? ಪಿಶಾಚಿಗಳು ಸರ್ ಅವರು. ಒಡವೆ ದುಡ್ಡು ನನ್ನ ಮಗಳನ್ನೇ ಇಕ್ಕೊಂಡ್ಬಿಟ್ರು. ಕಾರ್ ಯಾವಾಗ ತಗೊಂಡ್ಬರ್ತೀಯಾ? ಕಾರು ಇದಿಷ್ಟು ಮೃತ ಗಾನವಿಯವರ ತಾಯಿ ಹೇಳುವಂಥದ್ದು. ಹಾಗೆ ನನ್ನೊಂದಿಗೆ ಮದುವೆಯನ್ನು ಮಾಡಿಸಿಕೊಟ್ಟಂತಹ ಅವರ ದೊಡ್ಡಮ್ಮ, ಅಂದರೆ ಮೃತ ಗಾನವಿಯವರ ದೊಡ್ಡಮ್ಮ ಇದ್ದಾರೆ, ಅವ್ರನ್ನೂ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹೇಳಿ, ನೀವೇ ನಿಂತು ಅದ್ದೂರಿಯಾಗಿ ಮದುವೆಯನ್ನು ಮಾಡಿಸಿದ್ರಿ, ಇವತ್ತು ಗಾನವಿ ಇಲ್ಲ, ಕಳ್ಕೊಂಡಿದ್ದೀರಿ. ನಾವು ಅವ್ರ ಮಾತುಕತೆಗೆ ಬಂದಾಗ ಕೇಳಿದ್ವಿ ಏನು ಕೊಡಬೇಕು ಅಂತ. ನೀವೇನು ಬೇಡ, ನಮಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆ ಮಾಡಿಕೊಡ್ರಿ, ಇದು ರಿಸೆಪ್ಷನ್ ಮಾಡಿಕೊಡ್ರಿ ಅಂದರು.
ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ಹುಡುಗ ಫೋನ್ ಮಾಡಿದಾಗೆಲ್ಲ ಒಡವೆ ಏನು ಕೊಡ್ಸವ್ರೆ ನಿನಗೆ ಏನು ಮಾಡಿಸವ್ರೆ ಎಲ್ಲ ಹೇಳ್ತಾ ಇದ್ನಂತೆ. ನಾನು ಅವ್ರ ಅಮ್ಮಗೆ ಫೋನ್ ಮಾಡಿದೆ, ನಿಮ್ಗೇನಾದರೂ ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಹೇಳ್ರಿ, ನಾವು ಕಾರ್ಡ್ ಹೊಡ್ಸಿದ್ದೀವಿ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಇಲ್ಲ ಬೇಡ, ಹುಡುಗಿನ ಒಂದು ಕೊಟ್ಬಿಡ್ರಿ, ನಾವು ಸಾಕು ಇನ್ನೇನು ಬೇಡ ನಮಗೆ ಅಂತಂದರು. ಆಮೇಲೆ ನೋಡಿದ್ರೆ ಮದುವೆ ಆದಮೇಲೆ ಮಾರನೇ ದಿವಸದಿಂದ ಟಾರ್ಚರು. ಎಲ್ಲಿ ಒಡವೆಯಲ್ಲಿ ಕಾರಲ್ಲಿ 1.5 ಲಕ್ಷ ತಿಂಗ್ಳಿಗೆ ಹಾಕ್ಸ್ಕೊಂಬರ್ರಿ, 1.5 ಲಕ್ಷ ಹಾಕ್ಸ್ಕೋಬೇಕು. ಆಮೇಲೆ ಒಡವೆಗಳು ಎಷ್ಟು ಮಾಡ್ಸೈತೆ ಅಂತ ನಿಮ್ಮ ದೊಡ್ಡಮ್ಮ ಹೇಳಿದ್ರಲ್ಲ, ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಸ್ವಸ್ಥಾನಕ್ಕೆ ಹೋದಾಗ ಎಲ್ಲ ಕೊಡೋಣ, ಇವಾಗ ಎಷ್ಟು ಬೇಕೋ ಅಷ್ಟು ಅಂತ ಕೊಟ್ಟಿದ್ವಿ. ಇಲ್ಲ ಫುಲ್ ಎಲ್ಲ ಎತ್ಕೊಂಬಂದ್ಬಿಡ್ಬೇಕು. ದುಡ್ಡು ಎಲ್ಲಿ ನಿನ್ನ ಮೊಬೈಲ್ ತೋರಿಸು ಎಷ್ಟೈತೆ ಅಕೌಂಟಲ್ಲಿ. ತಿಂಗಳು 1.5 ಲಕ್ಷ ಹಾಕ್ಸ್ಕೊಬೇಕು. ಕೊಡು ನಿನ್ನ ಮೊಬೈಲ್ ಕೊಡಿಲಿ, ಚೆಕ್ ಮಾಡಬೇಕು ನಾವು ಎಷ್ಟು ಅಕೌಂಟಲ್ಲಿ ಎಷ್ಟಿದೆ. ಒಂದೊಂದು ಹಿಂಸೆ ಅಲ್ಲ, ಅವಳು ಹತ್ಕೊಂಡು ಮಲ್ಕೊಂಡ್ರು ಕೂಡ ಬಾಮ್ಮ ಊಟ ಮಾಡು ಅಂತ ಕೇಳ್ದವ್ರಿಲ್ಲ. ಅಳು ನೀನು, ಅವಳು ಏನಾದರೂ ನನಗೆ ಸ್ವಲ್ಪ ಕೈ ಕೊಡು ಸೂರಜ್, ನಿನ್ನ ಹಿಡ್ಕೊಳ್ತೀನಿ ಅಂದರೆ ಇಲ್ಲ ಅದೆಲ್ಲ ಆಗಲ್ಲ. ಅವನು ಆ ಫೀಲಿಂಗ್ಸೇ ಇಲ್ಲ. ನನಗೆ ಆಪ್ರೇಷನ್ ಆಗಿದೆ, ನಾನು ಇದು ಮಾಡಲ್ಲ, ನಾನು ಟಚ್ ಮಾಡಲ್ಲ, ಆಪ್ರೇಷನ್ ಆಗಿದೆ, ನಂಗೆ ಟೈಮ್ ಬೇಕು. ಅವನು ಗಂಡಸು ಅಂತ ತೋರಿಸ್ಕೊಬೇಕಲ್ಲ. IVF ಅಲ್ಲಿ ಮಗು ಮಾಡ್ತೀನಿ ನಾನು, IVF ಅಲ್ಲಿ ಮಗು ಮಾಡಿ ನಾನು ಗಂಡಸು ಅಂತ ತೋರಿಸ್ತೀನಿ ಎಲ್ಲರಿಗೂ. ಓಕೆ, ನೀವು ಇಷ್ಟೊಂದು ಅದ್ದೂರಿಯಾಗಿ ಮದುವೆನೆಲ್ಲ ಮಾಡ್ತೀರಿ, ಆದರೆ ಹುಡುಗನ ಬ್ಯಾಕ್ಗ್ರೌಂಡನ್ನು ವಿಚಾರಿಸುವಂಥದ್ದು ಆ ಥರ ಏನಾದರೂ ನೀವು ಮಾಡಲಿಲ್ವಾ? ದುಡುಕಿ ಏನಾದರೂ ಮದುವೆ ಆಯ್ತಾ ಅಥವಾ ಹೇಗೆ? ಎಲ್ಲ ಮಾಡಿದ್ವಿ. ಎಲ್ಲರೂ ಒಳ್ಳೆ ಒಪಿನಿಯನ್ನೇ ಕೊಟ್ಟಿದ್ದು ನಮಗೆ. ಬೇರೆಯವ್ರಿಗೆಲ್ಲ ಅವರು ಒಳ್ಳೆಯವರೇ, ಒಳಗಡೆ ಮಾತ್ರ ಇಷ್ಟು ಟಾರ್ಚರು. ಒಳಗಡೆ ಏನೂ ಇಲ್ಲ ಅವ್ರದ್ದು. ಸುಮ್ಮನೆ ಮೇಲೆ ನಾವು ಇಷ್ಟಕ್ಕಿದ್ದೀವಿ. ನನ್ನ ಹತ್ರ 21 ಸೆಟ್ ಇದೆ. ದೊಡ್ಡ ಸೊಸೆ 8 ಸೆಟ್ ತಗೊಂಬಂದವಳೆ. ನೀನು ತಗೊಂಬರ್ಬೇಕು ಒಡವೆಗಳು. ನನ್ನ ಹತ್ರ 21 ಸೆಟ್ ಐತೆ. ನೀನು ಈ ಥರ ಬಟ್ಟೆ ಹಾಕ್ತೀಯಲ್ಲ, ಇಂಥ ಬಟ್ಟೆಗಳು ಈ ಥರ ಎಲ್ಲ ಹಾಕ್ಬಾರ್ದು, ಹೋಗು ಬೇರೆ ತಗೊಂಬ ಬಟ್ಟೆ, ಬೇರೆ ತಗೊಂಬರ್ಬೇಕು. ಆಮೇಲೆ ದುಡ್ಡೆಲ್ಲ ನೀನು ಇಟ್ಕೊಬೇಕು. ಒಂದು ರೂಮ್ ಕೊಟ್ಟಿರಲಿಲ್ಲ, ಹೊಸ್ದಾಗಿ ಮದುವೆ ಆಗವ್ರೆ. ಒಂದು ರೂಮ್ ಆ ಹುಡುಗಿಗೆ ಪ್ರವೇಶ ಇಲ್ಲ. ಯಾಕಂದರೆ ಮಗನ್ನ TV ನೋಡ್ಕೊಂಡು ಕುಂಡಿಸ್ಕೊಳೋದು 11 ಗಂಟೆವರೆಗೂ. ಅವಳು ನಿದ್ದೆ ಮಾಡಿಬಿಟ್ಮೇಲೆ ಕಳಿಸೋದು ಮಗನ್ನ ಹೋಗು ಅಂತ. ಅವನು ತಲೆದಿಂಬು ಹಿಡ್ಕೊಂಡು ಮಲ್ಕೊಳೋದು. ಅವನು ಹಿಂಗೇನಾದರೂ ಟಚ್ ಮಾಡೋಕೆ ಬಿಡ್ತಾ ಇರಲಿಲ್ಲಂತೆ. ಮಾಡಬಾರ್ದು ನೀನು. ಅಲ್ಲ, ಇದನ್ನೆಲ್ಲ ಸ್ವತಃ ಗಾನವಿಯವರು ಹೇಳ್ಕೊಂಡಿದ್ರಾ? ಹೇಳಿದ್ದು ನೈಟು ಸಿಂಗಾಪುರ್ಗೆ ಹೋಗ್ಬೇಕಲ್ಲ, ಅವಾಗ ಹೇಳಿದ್ದಾಳೆ. ಹಿಂದಿನ ದಿವಸ ಹೇಳ್ಬಿಟ್ಟಿದ್ದಿದ್ರೆ ನಾವು ಕಳಿಸ್ತಾ ಇರಲಿಲ್ಲ. ಅವಾಗ ಹೇಳಿದ್ದಾಳೆ, ಇಲ್ಲ ನೋಡೋಣ ಇವಾಗ ಏನಾದರೂ ಆಗ್ಬೋದು, ಅವ್ನಿಗೆ ಸ್ವಲ್ಪ ಇಷ್ಟ ಬರ್ಬೋದು ನನ್ನ ಮೇಲೆ, ಹೋಗಿ ಬಂದ್ಬಿಡ್ತೀನಿ ದೊಡ್ಡಮ್ಮ ಅಂತ. ಆಮೇಲೆ 10 ದಿವ್ಸಕ್ಕೆ ಮಾಡಿದ್ದವರು 4 ದಿವಸಕ್ಕೇ ಬಂದ್ಬಿಟ್ಟು 7 ಗಂಟೆ ಫ್ಲೈಟಿಗೆ ಬೆಳಗ್ಗೆನೇ ಕೂರಿಸ್ಕೊಂಡವನಂತೆ. ಆಮೇಲೆ ನಿನ್ಗೇನು ಬೇಕು ಏನೋ ಮೊಬೈಲು ನೋಡಬಾರ್ದು ಅವಳು, ನಿನ್ಗೇನು ನಾನು ಕರೆನ್ಸಿ ಹಾಕ್ಸ್ಬೇಕು ಅಂದ್ಬಿಟ್ಟು ಅವ್ನು ನೋಡ್ಕೊಂಡು ಕುತ್ಕೊಳೋದು ಮೊಬೈಲು. ಇವಳು ಅಲ್ಲಿ ಬರೋರ್ನೆಲ್ಲ ನೋಡಿಕೊಂಡು ಒಂದು ಗ್ಲಾಸ್ ನೀರು ಕೂಡ ಕುಡಿಯೋಕ್ಕೆ ಎದ್ದೋಗಿ ಶಕ್ತಿ ಇಲ್ಲಂತೆ ಅವಳಿಗೆ. ಆಮೇಲೆ ಏನು ತಿಂತೀಯ ಏನಿಲ್ಲ, ಏನೂ ಇಲ್ವಂತೆ. ಅಷ್ಟು ನರಕ ಯತ್ನೆ ಅನುಭವಿಸ್ಬಿಟ್ಟೆ ನಾನು ಏರ್ಪೋರ್ಟಲ್ಲಿ. ನೋಡೋರಿಗೆ ಬೇರೆಯವ್ರಿಗೆ ಹನಿಮೂನ್ ಟ್ರಿಪ್ಪು ಹಿಡ್ಕೊಳೋದು, ಒಂದು ಫೋಟೋ ಹಿಡ್ಕೊಳೋದು, ಇದಕ್ಕೆ ಹಾಕೋದು. ನೋಡೋರಿಗೆ ಹನಿಮೂನ್ ಟ್ರಿಪ್ ಹೋಗಿದ್ದಾನೆ ಅಂತ ತಿಳ್ಕೊಬೇಕು. ಏನಿಲ್ಲ. ಆಮೇಲೆ ಮನೆಗೆ ಬಂದರೆ ಅವಳಿಗೆ ಶಕ್ತಿನೇ ಇಲ್ಲಂತೆ. ಆಮೇಲೆ ಇಬ್ಬರು ಟಾರ್ಚರ್ ಅಂತೆ, ಅತ್ತೆ ಮಗ ಶುರು ಮಾಡ್ಕೊಂಡ್ರಂತೆ. ನಿಮ್ಮ ದೊಡ್ಡಮ್ಮ ಹಿಂಗೆಲ್ಲ ಅಂದ್ರಲ್ಲ ಅಂತ. ಆಯಮ್ಮನೇ ನನಗೆ ಫೋನ್ ಮಾಡಿದ್ದಿದ್ದು. ನಾನು ಕೇಳಬಾರ್ದು, ನಾವೇ ಹೋಗಿ ಡೈರೆಕ್ಟ್ ಕೇಳೋಣ ಅಂತ ಇದ್ದರೆ ಆಯಮ್ಮನೇ ನನಗೆ ಫೋನ್ ಮಾಡಿದ್ಲು. ಅವಾಗ ನಾನು ಇದೆಲ್ಲ ಹೇಳಿದ್ರೆ ಆಮೇಲೆ ಮಗನಿಗೆ ಅದೇನೇನು ಹೇಳ್ಕೊಟ್ಲೋ ಏನೋ ಗೊತ್ತಿಲ್ಲ. ಮಗ ಏನು ಹೆಂಡ್ತಿ ಇದು ಮಾಡಬಾರ್ದಾಗಿತ್ತಂತೆ. ಇಲ್ಲ ನೀನು ಅವೆಲ್ಲ ಮಾಡಬಾರ್ದು. ಅವಳು ಒಡವೆ, ದುಡ್ಡು, ಕಾರು ಇನೋವಾ ಕಾರ್ ತೊಗೊಂಬರ್ಬೇಕು ಮನೆ ಹತ್ರ. ಕಾರ್ ಕೊಡಬೇಕು. ಆಮೇಲೆ ದುಡ್ಡು 1.5 ಲಕ್ಷ ಹಾಕ್ಸ್ಕೊಂಡೇ ಬೇಕು ನೀನು, ತಿಂಗಳಿಗೆ 1.5 ಲಕ್ಷ. ಅಲ್ಲ, ಮದುವೆ ಮಾಡಿಕೊಟ್ರೆ ಏನೆಲ್ಲ ನೀವು ಮಾತುಕತೆ ಮಾಡ್ಕೊಂಡಿದ್ರಿ? ಹಣ, ಒಡವೆ, ಕಾರು, ಬೈಕು, ಈ ಥರದ್ದು ಏನಾದರೂ ನೀವೇನಾದರೂ ಅವ್ರಿಗೇನಾದರೂ ಡಿಮ್ಯಾಂಡ್ ಇಟ್ಟಿದ್ರಾ ಅಥವಾ ನೀವೇನಾದರೂ ಕೊಡ್ತೀನಿ ಅಂತ ಒಪ್ಕೊಂಡಿದ್ರಾ? ಇಲ್ಲ, ರಿಸೆಪ್ಷನ್ ಒಂದು ಗ್ರ್ಯಾಂಡಾಗಿ ಮಾಡಿಕೊಡ್ರಿ. ಅದು 40-45 ಲಕ್ಷ ಖರ್ಚಾಯಿತು. ರಿಸೆಪ್ಷನ್ನು ಮಾಡಿದ್ವಿ, ಗ್ರ್ಯಾಂಡಾಗಿ ಮಾಡಿಕೊಡಿ. ಆಮೇಲೆ ಏನು ಕೇಳಲ್ಲ ಅಂದರು. ನಾನು ಹೇಳಿದೆ, ನಿಮ್ದು ಏನಾದರೂ ಇದ್ದರೆ ಹೇಳ್ಬಿಡ್ರಿ, ಇವಾಗ ನಾವು ಕಾರ್ಡ್ ಕೊಡ್ತಾಯಿಲ್ಲ, ನಾವು ಸ್ಟಾಪ್ ಮಾಡಿಬಿಡ್ತೀರಿ ಅಂತ. ಇಲ್ಲ ನಮ್ಗೆ ಆ ಥರ ಏನೂ ಇಲ್ಲ ಅಂತ. ದೊಡ್ಡ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊತವ್ರೆ ಅಂತ ನಾವು ಮನಸ್ಸು ಮಾಡಿದ್ವಿ. ಬೇರೆಯವರೆಲ್ಲ ಹೇಳಿದ್ರು ಪರವಾಗಿಲ್ಲ ಅಂತ. ಈ ಒಳಗಡೆ ಇರೋದು ಅವ್ರಿಗೆ ಯಾರಿಗೂ ತೋರಿಸ್ಕೊಂಡಿಲ್ಲ. ಮಗನಿಗೆ ಆ ಥರ ಮಾಡಿಸಿರೋದು ಹೇಳಿಲ್ಲ. ನನಗೆ ಆಗಲ್ಲ, ನನಗೆ ಆಪ್ರೇಷನ್ ಆಗೈತೆ. ಈ ಥರ ಬೇರೆ ಆಮೇಲೆ ಯಾರಿಗೂ ಹೇಳ್ಬಾರ್ದು ನೀನು. ನಿಮ್ಮ ದೊಡ್ಡಮ್ಮ, ನಿಮ್ಮ ಅಣ್ಣ ಅವ್ರಿಗೆಲ್ಲ ಯಾರಿಗೂ ಹೇಳ್ಬಾರ್ದು ಇದೆಲ್ಲ. ಆದ್ರೂ ಅವಳು ಬರೋಕ್ಕೆ ಮನಸ್ಸಿಲ್ಲ ಸರ್. ನಮ್ಮ ಅಣ್ಣ ಅವ್ರಿಗೆ ಮದುವೆಗಳಾಗಬೇಕಿನ್ನು. ನಾನು ಬಂದು ಡಿವೋರ್ಸು ಇದು ಅಂತ ಅದು ಆಗಲ್ಲ. ಹೆಸರೇ ಕೆಡ್ಸ್ಕೊತೀನಿ. ಅವನು ಏನೇ ಆಗಲಿ, ನನಗೆ ಸುಮ್ಮನೆ ಒಂಚೂರು ಪ್ರೀತಿ ಕೊಟ್ಬಿಟ್ಟು ಕೈ ಹಿಡ್ಕೊಂಡು ಓಡಾಡ್ಬಿಟ್ಟಿದ್ದಿದ್ರೆ ನಾನು ಅಲ್ಲೇ ಇದ್ಬಿಡ್ತಾಯಿದ್ದೆ. ಹಂಗೂ ಅವಳು ನಮ್ಮಿಂದೆ ಬರಲ್ಲ ಅಂತ ಅಂದ್ಲು. ಅವ್ರ ಮನೆಗೆ ಹೋಗಿ, ಇಲ್ಲ ನಾನು ಬರಲ್ಲ, ನಿಮ್ಮ ಜೊತೇಲಿ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಸೂರಜ್ ನೀನು ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ.
ಅಂತ ಅವಳೆ. ನಾನು ಯಾಕೆ ನೀನು ಆ ಥರ ಮಾಡ್ತಾ ಇದೀಯ ನೀನು ಬಾಮ್ಮ ಅಂತ ನಾನು ಎಷ್ಟು ಬಲವಂತ ಮಾಡಿ ಆಮೇಲೆ ಮಾತಾಡೋಣ ಬಾಮ್ಮ ಅಂತ ಕರ್ಕೊಂಡು ಬಂದಿದ್ದು. ಈ ಒಂದೊಂದು ಹೇಳ್ತಾ ಇದ್ರೆ ನಮಗೆ ಊಟ ಸೇರ್ತಾ ಇಲ್ಲ ಸರ್. ಬೆಂಕಿ ಇಟ್ಕೊಂಡಿದ್ದೀವಿ ಹೊಟ್ಟೆಯಲ್ಲಿ. ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಅವ್ರ ಮನೆ ರೂಮಲ್ಲೇ ಅವ್ರ ಅಮ್ಮನಿಗೆ ಎಷ್ಟು ನೈಸಾಗಿ ಒಂದು ಕ್ಲೂ ಕೊಟ್ಟಿಲ್ಲ ಅವಳು. ನೈಸಾಗಿ ಅವ್ರ ಅಮ್ಮಗೆ ಹೋಗಮ್ಮ ನಾನು ಸ್ನಾನ ಮಾಡಿಸ್ಕೊಂಡವಳೆ. ಸ್ನಾನ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನೀನು ಹೋಗಿ ಮೋಟ್ರ್ ಹಾಕಮ್ಮ, ನಾನು ಇಲ್ಲೇ ಇರ್ತೀನಿ, ಆಮೇಲೆ ಏನು ಕೆಲಸ ಇದ್ರು ಇಬ್ಬರು ಮಾಡ್ಕೊಳೋಣ ಅಂತ. ತಲೆಯಲ್ಲಿ ಅವರಮ್ಮ ಬಟ್ಟೆ ತಲೆಯೆಲ್ಲ ಒರೆಸಿ ಬಟ್ಟೆ ಕಿತ್ತಾಕ್ಬಿಟ್ಟು ನೋಡಿಬಿಟ್ಟು 10 ನಿಮಿಷದಲ್ಲಿ ಇದು ಮಾಡ್ಕೊಂಡವಳೆ ಸರ್. ಕ್ಲೂನೇ ಕೊಟ್ಟಿಲ್ಲ ಯಾರಿಗೂ. ನನಗೂ ಹೇಳಿದ್ಲು, ದೊಡ್ಡಮ್ಮ ನೀನು ಯಾವುದಾದ್ರೂ ಹಾಸ್ಪಿಟ್ಲ್ ನೋಡು, ಇಬ್ಬರನ್ನೂ ಕರ್ಕೊಂಡೋಗಿ ಚೆಕ್ ಮಾಡ್ಸೋಣ. ಹ್ಞೂ ನಮ್ಮ ಆಯಿತು ಮಾಡ್ಸೋಣ, ಅಣ್ಣ ಬರಲಿ, ನಮ್ಮ ಮಗ ಟ್ರಿಪ್ ಹೋಗ್ಬಿಟ್ಟಿದ್ದ, ಅಣ್ಣ ಬರಲಿ, ಆಮೇಲೆ ಮಾತಾಡ್ಬಿಟ್ಟು ಎಲ್ಲ ಕರ್ಕೊಂಡೋಗಿ ಮಾಡ್ಸೋಣ ಅಂತ. ಆದರೆ ದೊಡ್ಡಮ್ಮ ಅವನಿಗೆ ಮಾತ್ರ ಏನು ಇದು ಮಾಡಬೇಡ್ರಿ, ಅವನು ಹೆಂಗಾದರೂ ಇರಲಿ ನನಗೆ ಒಂಚೂರು ಪ್ರೀತಿ ಕೊಟ್ಟರೆ ಸಾಕು ದೊಡ್ಡಮ್ಮ. ಆ ಮಗು ತಿರುಗಿಸಿ ಅವ್ರಿಗೊಂದು ಮಾತು ಏನು ಉಲ್ಟಾ ಹೇಳ್ತಾ ಇರಲಿಲ್ಲ. ಇದ್ರೂ ಯಾಕೆ ಆತ್ಮಹತ್ಯೆಗೆ ಯಾಕೆ ಮುಂದಾದ್ರು ಅನ್ನುವಂಥದ್ದು ಇವ್ರಿಗೆಲ್ಲ ಅವಮಾನ ಆಗುತ್ತೆ, ನಿಮ್ಗೆ ಅವಮಾನ ಆಗುತ್ತೆ. ನಾನು ಡಿವೋರ್ಸ್ ಕೊಟ್ಬಿಟ್ಟವಳೆ ಅಂತ ಯಾರು ಮದುವೆಗಳಾಗ್ತಾರೆ? ನಮ್ಮ ಅಣ್ಣ ಅವ್ರನ್ನ. ನಾನು ಬಂದು ಮನೇಲಿದ್ದರೆ ಇಷ್ಟು ಬೇಗ ನಾನು ಏನೇ ಆಗಲಿ ಅವ್ರಿಗೆ ಮದುವೆಗಳಾಗೋವರೆಗೂ ಆದರೂ ನಾನು ಅಲ್ಲಿ ಅವ್ರ ಮನೇಲಿ ಸಹಿಸ್ಕೊತೀನಿ. ನಾನು ನೋಡದೇ ಇದ್ರೂ ಪರವಾಗಿಲ್ಲ, ಅವರು ನಾನು ಇರ್ತೀನಿ ಅಂತ ಇದು ಮಾಡ್ತಾಯಿದ್ವಿ ಸರ್ ಅವಳು. ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ. ಹಾಂ ಆಗಿದೆ. ಇದಿಷ್ಟು ಮೃತ ಗಾನವಿಯವರ ದೊಡ್ಡಮ್ಮ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9135495531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.